ನಮ್ಮ ಮಾಳವಣ್ಣ ಬಿಗ್ ಬಾಸ್ ಇಂದ ಎಲಿಮಿನೇಟ್ ಆಗ್ಯಾರ. ಖರೆ ಬೆಳಿಗ್ಗೆಯಿಂದ ಇಂಟರ್ವ್ಯೂ ನೋಡಾಕತ್ತೀನಿ. ಅವ್ರ ಗೋಳ ನನಗಂತ್ರುನು ಕೇಳಿ ಕೇಳಿ ಸಾಕಾಗ್ಬಿಟ್ಟೈತಿ. ಯಾರಿಗ್ ಗೆಲ್ಲಬಾರ್ದು ಅಂತ ಇಷ್ಟ ಇಲ್ಲ ಹೇಳ್ರಿ, ಎಲ್ರೂ ಗೆಲ್ಬೇಕಂತ ಹೋಗ್ಯಾರ. ಖರೆ ಅಲ್ಲಿಗ್ ಹೋದ್ಮೇಲೆ ಆಡೋ ರೀತಿ ಇರುತ್ತಲ್ಲ, ನಾನೇ ಗೆಲ್ತಿದ್ದೆ ಅಂತ. ಈ ನಿಮ್ಮ ಜೋಶ ನಿಜವಾಗ್ಲೂ ಆಟದೊಳಗ ಬಿಗ್ ಬಾಸ್ ಅಲ್ಲಿ ಇದ್ದಿದ್ರ ಟಾಪ್ 3 ಅಲ್ಲಿ ಗ್ಯಾರಂಟಿ ಬಂದೇ ಬರ್ತಿದ್ರಿ ನೀವು. ಇದು ನಾ ಹೇಳಾಕತ್ತಿಲ್ಲ, ಎಲ್ಲಾರು ಹೇಳಾಕತ್ತಾರ. ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ನೋಡ್ದವ್ರೆಲ್ಲ ಹೇಳಾಕತ್ತಾರ. ನೀವು ಏನ್ ಮಾರ್ರೆ ಅಲ್ಲಿ ಏನು ಆಟ ಆಡೇ ಇಲ್ಲ, ನೀ ಗೆಲ್ಬೇಕು ಗೆಲ್ಬೇಕು ಅಂತ ಹೇಳಕತ್ತಿಲ್ಲ ಅಂತ ಹೇಳ್ಕೇಶಿಂದ ಎಲ್ಲಾರು ಹೇಳಾಕತ್ತಾರ. ನಿಮ್ಗಿಂತ ವರ್ಸ್ಟ್ ಕಂಟೆಂಟೆಂಟ್ ಒಳಗ ಅದಾರ, ಅವ್ರು ಎಲಿಮಿನೇಟ್ ಆಗ್ಬೇಕಿತ್ತು ಅಂತ ಹೇಳ್ರಿ, ಒಪ್ಕೋತೀನಿ. ಆದ್ರ ನೀವು ಹೇಳಿದ್ ಕೇಳಿ ನನಗಂತೂ ಬಹಳ ಬೇಜಾರ ಆಗತ್ತದ. ಯಾಕಪ್ಪ ಅಂತಂದ್ರ ಸುದೀಪ್ ಸರ್ ಬಹಳ ಸತಿ ಎಚ್ಚರಿಕೆ ಕೊಟ್ಟಾರ ನಿಮ್ಗ. ಮಾಳುವರೆ ನಿಮ್ಗಿರೋ ಜನ ಬೆಂಬಲ ನೋಡಿದ್ರೆ ನೀವ್ ಇನ್ನೂ ಚೆನ್ನಾಗ್ ಆಡ್ಬೇಕು ಅಂತ ಹೇಳ್ಕೇಶಿಂದ್ ಬಹಳ ಸತಿ ಹೇಳ್ಯಾರ. ನೀವ್ ಹಂಗೇನಾದ್ರೂ ಆಟ ಆಡಿದ್ರ ಖರೆ ಹೇಳ್ತೀನಿ, ಟಾಪ್ 3 ಅರ ನೀವು ಬಂದೇ ಬರ್ತಿದ್ರಿ. ಇವತ್ ನೀವ್ ಏನ್ ಕೂತ್ ಮಾತಾಡಕತ್ತಿರಲ್ಲ, ಹೊರಗ್ ಬಂದ್ ಎಲ್ಲಾ ಕಡೆ ಇಂಟರ್ವ್ಯೂ ಕೊಡತ್ತಿರಲ್ಲ, ನಿಮ್ಮ ರೋಷ ಆವೇಶ ನೋಡಿದ್ರ ನನಗ ಬಹಳ ಬೇಜಾರ ಆಗ್ತದ. ಯಾಕಪ್ಪ ಇವ್ರು ಒಳಗಿದ್ದಾಗ ಹಿಂಗೇನು ಮಾತಾಡಕ್ ಹೋಲಿಲ್ಲ, ಖರೆ ಹೊರಗ್ ಬಂದ್ಗಳನ್ನ ಇಷ್ಟೆಲ್ಲಾ ಮಾತಾಡಕತ್ತಾರಲ್ಲ ಇವ್ರ ಅಂತ ಹೇಳ್ಕೇಶಿಂದ. ನಿಮಗ ಸಪೋರ್ಟ್ ಮಾಡ್ದಂಗ ಬೇರೆ ಯಾವ ಕಂಟೆಸ್ಟ್ಗೂ ಸಪೋರ್ಟ್ ಮಾಡಿಲ್ಲ ನಮ್ಮ ಉತ್ತರ ಕರ್ನಾಟಕದವರು. ಅಷ್ಟು ಸಪೋರ್ಟ್ ಮಾಡ್ಯಾರ. ಖರೆ ನೀವು ಅಲ್ಲಿ ಒಳಗೆ ಏನ್ ಆಡಿರಿ? ಏನು ಆಡಿಲ್ಲ ನೀವು. ಇಂಡಿವಿಜುವಲ್ ಗೇಮ್ ಇದು, ಇಂಡಿವಿಜುವಲ್ ಆಗಿ ಆಡ್ಬೇಕಾಗಿತ್ತಲ್ಲ. ಯಾವ ಗೇಮ್ ಆಡಿಲ್ಲ ನೀವು ಸರಿಯಾಗಿ. ಯಾವಾಗ ನೀವು ಕ್ಯಾಪ್ಟನ್ಶಿಪ್ ಒಳಗ ಆಡಿಯನ್ಸ್ ಬಂದಾಗ ಅವತ್ತು ರೋಷಾವೇಶದಿಂದ ಮಾತಾಡಿದ್ರಲ್ಲ, ಅದನ್ನ ಬಿಟ್ರೆ ನೀವು ಇದುವರೆಗೂ ಎಲ್ಲೂ ಧ್ವನಿ ಎತ್ತಿಲ್ಲ ನೀವು. ಇವತ್ತು ಹೊರಗೆ ಎಲಿಮಿನೇಟ್ ಆಗಿರಿ. ನಿಮ್ಗಿಂತ ವರ್ಸ್ಟ್ ಕಂಟೆಂಟೆಂಟ್ ಒಳಗ ಅದಾರ, ಅವ್ರು ಎಲಿಮಿನೇಟ್ ಆಗ್ಬೇಕಿತ್ತು ಅಂತ ಹೇಳ್ರಿ, ಒಪ್ಕೋತೀನಿ. ಆದ್ರ ನೀವು ಹೇಳಿದ್ ಕೇಳಿ ನನಗಂತೂ ಬಹಳ ಬೇಜಾರ ಆಗತ್ತದ. ಯಾಕಪ್ಪ ಅಂತಂದ್ರ ಸುದೀಪ್ ಸರ್ ಬಹಳ ಸತಿ ಎಚ್ಚರಿಕೆ ಕೊಟ್ಟಾರ ನಿಮ್ಗ. ಮಾಳುವರೆ ನಿಮ್ಗಿರೋ ಜನ ಬೆಂಬಲ ನೋಡಿದ್ರೆ ನೀವ್ ಇನ್ನೂ ಚೆನ್ನಾಗ್ ಆಡ್ಬೇಕು ಅಂತ ಹೇಳ್ಕೇಶಿಂದ್ ಬಹಳ ಸತಿ ಹೇಳ್ಯಾರ. ನೀವ್ ಹಂಗೇನಾದ್ರೂ ಆಟ ಆಡಿದ್ರ ಖರೆ ಹೇಳ್ತೀನಿ, ಟಾಪ್ 3 ಅರ ನೀವು ಬಂದೇ ಬರ್ತಿದ್ರಿ. ಇವತ್ ನೀವ್ ಏನ್ ಕೂತ್ ಮಾತಾಡಕತ್ತಿರಲ್ಲ, ಹೊರಗ್ ಬಂದ್ ಎಲ್ಲಾ ಕಡೆ ಇಂಟರ್ವ್ಯೂ ಕೊಡತ್ತಿರಲ್ಲ, ನಿಮ್ಮ ರೋಷ ಆವೇಶ ನೋಡಿದ್ರ ನನಗ ಬಹಳ ಬೇಜಾರ ಆಗ್ತದ. ಯಾಕಪ್ಪ ಇವ್ರು ಒಳಗಿದ್ದಾಗ ಹಿಂಗೇನು ಮಾತಾಡಕ್ ಹೋಲಿಲ್ಲ, ಖರೆ ಹೊರಗ್ ಬಂದ್ಗಳನ್ನ ಇಷ್ಟೆಲ್ಲಾ ಮಾತಾಡಕತ್ತಾರಲ್ಲ ಇವ್ರ ಅಂತ ಹೇಳ್ಕೇಶಿಂದ. ನಿಮಗ ಇದ್ದ ಅಷ್ಟು ಜನ ಬೆಂಬಲಕ್ಕೆ ನೀವು ಅಷ್ಟು ದಿನ ಬಿಗ್ ಬಾಸ್ ಒಳಗೆ ಇದ್ರಿ. ಯಾಕಪ್ಪ ಅಂತಂದ್ರ ಬಿಗ್ ಬಾಸ್ಗೆ ಹೋಗೋದೇನ್ ಈಸಿ ಅಲ್ಲ. ಯಾಕಪ್ಪ ಅಂತಂದ್ರ ನೀವು ಅಷ್ಟು ಹಾರ್ಡ್ ವರ್ಕ್ ಮಾಡ್ಕೇಶಿಂದ ಬಿಗ್ ಬಾಸ್ಗಳು ಹೋಗಿರಿ. ನಾವಿಲ್ಲಿ ಕೂತ್ ಮಾತಾಡೋದಷ್ಟು ಸುಲಭ ಅಲ್ಲ ಬಿಗ್ ಬಾಸ್ಗಳು ಹೋಗೋದು, ಅರ್ಥ ಆಗುತ್ತ. ಯಾಕಪ್ಪ ಅಂತಂದ್ರ ನೀವು ಉತ್ತರ ಕರ್ನಾಟಕದ ಒಂದು ಧ್ವನಿ ಆಕೇಶಿಂದ ನೀವು ಹೋಗಿದ್ರಿ. ಆದ್ರ ಹೋದ್ ಸತಿ ಹೆಂಗ ನಮ್ಮ ಹನುಮಂತ್ ಅವ್ರು ಬಂದು ಮನೋರಂಜನೆ ಕೊಟ್ರಲ್ಲ, ಆ ತರ ನಿಮ್ ಮೇಲೆ ಬಹಳ ಅಂದ್ರೆ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು. ಖರೆ ನೀವು ಅದನ್ನ ಮಾಡ್ಲಿಲ್ಲ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಯಾಕಪ್ಪ ಅಂತ ನೀವು ಈಗ ಹೊರಗೆ ಬಂದ್ ಕೇಶನ್ ನನ್ನ ಫ್ಯಾನ್ಸ್ಗೋಸ್ಕರ ಹಂಗ ಹಿಂಗ ಅಂತ ಹೇಳಿ ಹೇಳಾಕತ್ತೀರಿ. ಖರೆ ಇದ ಜೋಶ್ ನಿಮಗ ಆಟದೊಳಗೆ ಇದ್ದು ನೀವು ಚೆನ್ನಾಗಿ ಆಟ ಆಡಿದ್ರ ಗ್ಯಾರಂಟಿ ಟಾಪ್ 3 ಬರ್ತಿದ್ರಿ ಮಾಳವಣ್ಣ. ಇದು ನನ್ನ ಅಭಿಪ್ರಾಯ. ಸರಿ ಇದ್ರ ಹ್ಞೂ ಅನ್ರಿ, ಇಲ್ಲ ಅಂತಂದ್ರ ಕಮೆಂಟ್ ಬಾಕ್ಸ್ ಒಳಗ ನಿಮ್ಗೆ ಏನ್ ಅನಿಸ್ತದ ಕಾಮೆಂಟ್ ಮಾಡ್ರಿ.